ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಈ ಹರಾಜಿನಲ್ಲಿ ಮೂಲೆ ಮಧ್ಯಂತರ ನಿವೇಶನ ಹಾಗೂ ಪ್ರೈಮ್ ಲೊಕೇಶನ್ನಲ್ಲಿರುವ ನಿವೇಶನಗಳನ್ನು ಹರಾಜಿಗೆ ಒಳಪಡಿಸಲಾಗಿದ್ದು, ಸಾರ್ವಜನಿಕರಿಗೆ ಕೆಲವು ಉತ್ತಮ ಉಪಯುಕ್ತ ಟಿಪ್ಸ್ಗಳನ್ನು ನೀಡಲು ಬಯಸುತ್ತೇನೆ. ಅಧಿಕೃತ ವೆಬ್ಸೈಟ್ ಪರಿಶೀಲನೆ. ಈ ಹರಾಜಿನಲ್ಲಿ ಭಾಗವಹಿಸುವ ಮೊದಲು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಹರಾಜಿನ ಮಾಹಿತಿ, ದಿನಾಂಕ ಮತ್ತು ನಿಯಮಗಳನ್ನು ಗಮನದಿಂದ ಓದಬೇಕು. ಮೊದಲು ಆನ್ಲೈನ್ ನೋಂದಣಿ ಮಾಡಿ. ಈ ಹರಾಜಿನಲ್ಲಿ ಭಾಗವಹಿಸಲು ಮೊದಲು ಪೋರ್ಟಲ್ನಲ್ಲಿ ನಿಮ್ಮ ಹೆಸರು, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ಬಳಸಿ ನೋಂದಣಿ ಮಾಡಬೇಕು. ಈ ನೋಂದಣಿ ಮಾಡುವ ಮುಂಚೆ ತಾವು ತಮ್ಮಲ್ಲಿರುವ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು. ಯಾವ ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಹಾಗೂ ವಿಳಾಸದ ಪುರಾವೆ ಮತ್ತು ಬ್ಯಾಂಕ್ ವಿವರಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಿ ಇಟ್ಟುಕೊಳ್ಳುವುದು. EMD ಹಣ ಪಾವತಿಸಿ. ಬಿಡ್ ಮಾಡುವ ಮೊದಲು EMD ಎಂಬ ಭದ್ರತಾ ಠೇವಣಿಯನ್ನು ಆನ್ಲೈನ್ ಮೂಲಕ ಪಾವತಿಸಬೇಕಾಗಿರುತ್ತದೆ. ಬಿಡ್ ತಮಗೆ ದೊರೆಯದಿದ್ದರೆ ಈ ಹಣವನ್ನು ಆನ್ಲೈನ್ನಲ್ಲೇ ಹಿಂದಿರುಗಿಸಲಾಗುವುದು. ನಿವೇಶನದ ವಿವರ ಪರಿಶೀಲಿಸಿ. ಬಿಡ್ ಮಾಡುವ ಮೊದಲು ನಿವೇಶನದ ಸ್ಥಳ, ಅದರ ಮೂಲ ಬೆಲೆ ಮತ್ತು ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳುವುದು ಉತ್ತಮವಾಗಿರುತ್ತದೆ. ಸಮಯ ಮಿತಿಯನ್ನು ಗಮನಿಸಿ. ಈ ಹರಾಜು ಪ್ರಕ್ರಿಯೆಗೆ ನಿಗದಿತ ಸಮಯ ಇರುತ್ತದೆ. ಆದ್ದರಿಂದ ಕೊನೆಯ ಕ್ಷಣದವರೆಗೂ ಕಾಯದೆ ಸಮಯಕ್ಕೆ ಸರಿಯಾಗಿ ಬಿಡ್ ಮಾಡುವುದು ಉತ್ತಮ. ತಮ್ಮಲ್ಲಿರುವ ಇಂಟರ್ನೆಟ್ ಸಂಪರ್ಕವನ್ನು ಸರಿಯಾಗಿಟ್ಟುಕೊಳ್ಳುವುದು. ಸಮಯದಲ್ಲಿ ಇಂಟರ್ನೆಟ್ ಸಂಪರ್ಕ ಉತ್ತಮವಾಗಿರಬೇಕು. ತಾಂತ್ರಿಕ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ನಿಯಮ ಮತ್ತು ಷರತ್ತುಗಳನ್ನು ಓದಿ. ಹರಾಜಿನ ನಿಯಮಗಳು, ಹಣ ಪಾವತಿ ವಿಧಾನ ಮತ್ತು ಅವಧಿಗಳನ್ನು ಮುಂಚಿತವಾಗಿ ಓದುವುದು ತುಂಬ ಮುಖ್ಯವಾಗಿರುತ್ತದೆ. ಬಿಡ್ ಮೊತ್ತವನ್ನು ಜಾಣ್ಮೆಯಿಂದ ನಿರ್ಧರಿಸಿ. ತಮ್ಮ ಆರ್ಥಿಕ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಮಾತ್ರ ಬಿಡ್ ಮೊತ್ತವನ್ನು ಹೆಚ್ಚಿಸುವುದಾಗಬೇಕಾಗಿರುತ್ತದೆ. ಸಹಾಯ ಕೇಂದ್ರವನ್ನು ಸಂಪರ್ಕಿಸಿ. ಯಾವುದೇ ಅನುಮಾನ ಅಥವಾ ತಾಂತ್ರಿಕ ಸಮಸ್ಯೆ ಇದ್ದರೆ MDA ಸಹಾಯ ಕೇಂದ್ರ ಅಥವಾ ಅಧಿಕೃತ ಸಹಾಯ ಸಂಖ್ಯೆಯನ್ನು ಸಂಪರ್ಕಿಸಿ ತಮ್ಮ ಅನುಮಾನಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿರುತ್ತದೆ. ಸರಿಯಾದ ಮಾಹಿತಿ, ಸಮಯ ಪಾಲನೆ ಮತ್ತು ಜಾಗರೂಕತೆಯಿಂದ ಈ ಹರಾಜಿನಲ್ಲಿ ಭಾಗವಹಿಸಿದರೆ ನಿವೇಶನ ಪಡೆಯುವ ಅವಕಾಶ ತುಂಬ ಹೆಚ್ಚಾಗಿರುತ್ತದೆ.